ಒಂದು ತಿಂಗಳ ಬಾಣಂತಿ ಅನ್ನೋದನ್ನು ಕೂಡ ನೋಡಲಾರ್ದೆ ಮನೆಯಿಂದ ಹೊರಹಾಕಿ ಮನೆಯನ್ನ ಸೀಸ್ ಮಾಡಿದ್ರು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು. ಇದಾಗಿದ್ದು ಬೆಳಗಾವಿಯಲ್ಲಿ ಪಬ್ಲಿಕ್ ಟಿವಿ ಅಭಿಯಾನದ ಬಳಿಕ ಬಾಣಂತಿಗೆ ಮನೆ ಕೀಯನ್ನ ಹಸ್ತಾಂತರ ಮಾಡಿದ್ದಾರೆ. ಫೈನಾನ್ಸ್ ಕಟ್ಟದಿದ್ರಿಂದ ಮನೆಯಿಂದ ಹೊರಹಾಕಿತ್ತು ಕಂಪನಿಯ ಸಿಬ್ಬಂದಿಗಳ ಮೂಲಕ. ಪಬ್ಲಿಕ್ ಟಿವಿ ವರದಿ ಬಳಿಕ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪಂದಿಸಿದರು. ಪಬ್ಲಿಕ್ ಟಿವಿಗೆ ಧನ್ಯವಾದ ಹೇಳಿದ್ದಾರೆ ಬಾಣಂತಿ ಮಾಧುರಿ. ಬೆಳಗಾವಿಯ ತಾರಿಹಾಳದ ಬಾಣಂತಿ ಮಾಧುರಿ ಅವರು ತನ್ನ 1 ತಿಂಗಳ ಕಂದಮ್ಮನನ್ನ ಇಟ್ಕೊಂಡು ಮನೆಯ ಹೊರಗೆ ಕುಳಿತಿದ್ರು. ಆನಂತರ ಸಂಬಂಧಿಕರ ಮನೆಗೆ ಹೋಗಿದ್ರು. ಅಲ್ಲಿ ಅವರು ವಾಸ್ತವ್ಯ ಹೂಡಿದ್ರು. ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪಬ್ಲಿಕ್ ಟಿವಿ ವರದಿಯನ್ನ ಬಿತ್ತರಿಸಿತು. ಇದು ಯಾವ ರೀತಿಯಾದಂತಹ ಮನುಷ್ಯತ್ವ, ಮಾನವೀಯತೆಯನ್ನ ಮರೆತು ಈ ರೀತಿ ನಡ್ಕೊಳ್ಳೋದೆಷ್ಟು ಸರಿ ಅಂತ ಪ್ರಶ್ನೆ ಮಾಡಲಾಗಿತ್ತು. ಸ್ವತಃ ನಮ್ಮ ಜೊತೆಗೆ ಮೈಕ್ರೋ ಫೈನಾನ್ಸ್ನ ಕಿರುಕುಳದಿಂದ ನೊಂದಂತಹ ಬಾಣಂತಿ ಮಧು ಅವರಿದ್ದಾರೆ. ಅವರೀಗ ಏನು ಹೇಳ್ತಾರೆ ಕೇಳೋಣ. ಬಾಣಂತಿ ಮಧು ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಇದ್ದಾರೆ ಅಂತ ಕಾಣುತ್ತೆ. ಮಧು ಅವರೇ, ಕೇಳಿಸ್ತಾ ಇದೆ ನನ್ನ ಧ್ವನಿ? ಹಾಂ ಮೇಡಮ್, ಮಾತಾಡಿ. ಹೇಗಿದ್ದೀರಾ? ಆರಾಮಾಗಿದ್ದೀವಿ ಮೇಡಮ್. ಅಷ್ಟೆಲ್ಲ ಕಿರುಕುಳ ಕೊಟ್ರಲ್ಲ, ಆ ಕ್ಷಣಕ್ಕೆ ಏನು ಅನ್ನಿಸ್ತು ನಿಮಗೆ? ಆ ಕ್ಷಣಕ್ಕಂದ್ರೆ ಸ್ವಲ್ಪ ಮನಸ್ಸಿಗೆ ನೋವಾದಂಗೆ ಆಯ್ತು ಮೇಡಮ್. ಮತ್ತು ಆ ಪರಿಸ್ಥಿತಿಯಾಗ ನಾವು ಎಲ್ಲಿ ಇರಬೇಕು, ಪಾಪುನ್ ತಗೊಂಡು ಎಲ್ಲಿ ಹೋಗ್ಬೇಕು ಅನ್ನೋದು ನಮ್ಗೆ ದಿಕ್ಕು ತಿಳಿದಂಗೆ ಆಗಿ ಹೋತ್ರಿ ಮೇಡಮ್. ಅದ ಒಂದು ಸ್ವಲ್ಪ ನಮ್ಗೆ ನೋವು ಅನಿಸಿದಂಗೆ ಆಗತ್ತೈತ್ರಿ ಮೇಡಮ್. ಅಲ್ಲ, ನೀವು ಕೇಳ್ಕೊಂಡಿರ್ಲಿಲ್ವಾ 1 ತಿಂಗಳು ಮಗು ಇದೆ, ಹಿಂಗೆಲ್ಲ ಮಾಡಬೇಡಿ ಅಂತ? ಮೇಡಮ್ ಎಷ್ಟು ರಿಕ್ವೆಸ್ಟ್ ಮಾಡ್ಕೊಂಡ್ರು ಮೇಡಮ್, ರಿಕ್ವೆಸ್ಟ್ ಮಾಡ್ರು ಕೇಳಲಿಲ್ಲ ಮೇಡಮ್. ಅವ್ರು ಡೈರೆಕ್ಟ್ ಬಂದ್ರು, ಟೈಮಿಂಗ್ ಸಕಟ್ ಕೊಡಲಿಲ್ಲ ಮೇಡಮ್. ಅವ್ರ ಡೈರೆಕ್ಟ್ ಹೊರಗಡೆ ಹಾಕಾಕ ನೋಡಿದ್ರು. ಆಮೇಲೆ ಪಾಪುನ ಸಲುವಾಗಿ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಮೇಡಮ್. ಆ ಪಾಪುನ ಬಟ್ಟೆ ಇದನ್ನು, ಆಮೇಲೆ ನಮ್ಗೆ ಆಹಾರ ಮಾಡಿ ತಿನ್ನೋ ಸಲುವಾಗಿ ಗ್ಯಾಸ್ ಸಿಲಿಂಡ್ರ್ ಅದು ತೊಗೋತೇವಂತೆ ರಿಕ್ವೆಸ್ಟ್ ಮಾಡ್ಕೊಂಡು ಮೇಡಮ್. ಆದ್ರೆ ಅವ್ರ ಟೈಮಿಂಗ ಕೊಡಾಕಿಲ್ಲ ಮೇಡಮ್. ಆದರೂ ಒಂದು 10 ನಿಮಿಷದ ಟೈಮ್ದಾಗನ ನಾ ಎಲ್ಲ ಪಾಪುಗೆ ಏನೇನು ಬೇಕಾಕೈತೆ ಅದನ್ನೆಲ್ಲ ತೊಗೊಂಡು ಹೊರಗಡೆ ಹೋದ್ನಿ ಮೇಡಮ್. ಆದ್ರೆ ಅದು ಪಾಪುಂದು ಡಾಕ್ಯುಮೆಂಟ್ಸ್ ಮೇನ್ ಇತ್ತಿರಲ್ಲ ಮೇಡಮ್, ಅದನ್ನ ತೊಗೊಳಕ್ಕೆ ನನಗೆ ಆಗಲಿಲ್ಲ ಮೇಡಮ್. ಅಲ್ಲಿ ಅಂದರೆ ಏನು ಮುಟ್ಬೇಡಿ ಅಂತ ಅಂದ್ರ? ಹಾಂ, ಮುಟ್ಟಬಾರ್ದಂತೆ ಹೇಳಿದ್ರು ಮೇಡಮ್. ಅವ್ರ ಏನು ಇದನ್ನ ಮುಟ್ಟಿದ್ರೆ ಮತ್ತು ಇದನ್ನ ಆಗ್ತೈತಿ ಅಂತ ಹೇಳಿ ಹೇಳಿದ್ರು ಮೇಡಮ್. ಅವರು ಒಮ್ಮೆ ಸೀಸಿಂಗ್ ಆದ್ರೆ ಅದನ್ನ ರೀ ಓಪನ್ ಮಾಡೋಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರು ಮೇಡಮ್. ಅವರು ಅಂದರೆ ನೀವು 3.5 ಲಕ್ಷ ಕಟ್ಟಿದ್ರಿ, ಇನ್ನೊಂದು ಸ್ವಲ್ಪ ಹಣ ಕಟ್ಟೋದಕ್ಕೆ ನಿಮ್ದು ಡೆಲಿವರಿ ಆಗಿದ್ದ ಕಾರಣನೇ ಕಟ್ಟಕ್ಕಾಗಿರ್ಲಿಲ್ಲ ಅಂತ ಹೇಳ್ತಾ ಇದ್ರು, ಹೌದಲ್ವಾ? ಹಾಂ, ಹೌದು ಮೇಡಮ್. ಆದರೂ ಅತ್ರಾಗನ ನಮ್ಮ ತಂದೆಯವರು ಸ್ವಲ್ಪ ಅವ್ರದ್ದು ಪರಿಸ್ಥಿತಿನೂ ಕೆಟ್ಟೈತಿ ಮೇಡಮ್. ಈಗ ಅಂದ್ರೆ ಅವರು ಹುಷಾರಾಗಿಲ್ಲ ಮೇಡಮ್ ಈಗ ಸದ್ಯಕ್ಕಂದ್ರೆ. ಅವ್ರಿಗೂ ಒಂದು ಸ್ವಲ್ಪ ದಿವಸ ಸಿವಿಲ್ ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿತ್ತ. ಅವ್ರಿಗೆ ಕೆಲ್ಸಕ್ಕೆ ಹೋಗೋದ ಸ್ವಲ್ಪ ಪ್ರಾಬ್ಲಮ್ ಆಗತ್ತಿತ್ತು ಮೇಡಮ್ ಅವ್ರಿಗೆ. ಈಗ ನಮ್ಮಲ್ಲಿ ಇದರ ವಿಷಯವಾಗಿ ಸುದ್ದಿ ಮಾಡಿದ ಮೇಲೆ ಅವಾಗ ನಡ್ಕೊಂಡ ರೀತಿಗೂ ಅದಾದ್ಮೇಲೆ ನಡ್ಕೊಂಡ ರೀತಿಗೂ ಎಷ್ಟು ವ್ಯತ್ಯಾಸ ಕಾಣಿಸ್ತು ಸಿಬ್ಬಂದಿಗಳಲ್ಲಿ? ಅವಾಗ ಸ್ವಲ್ಪ ರೂಢಾಗೆ ನಡ್ಕೊಂತಿದ್ರು ಮೇಡಮ್ ಅವ್ರ. ಇವಾಗ ಮನೆಗೆ ಓಪನ್ ಆಗಿ ಬಂದಾಗಿಂತ್ರ ಮೇಡಮ್ ಅಷ್ಟೇನು ಅವ್ರದ್ದೇನು ತೊಂದರೆ ಅನ್ಸಾತಿಲ್ಲ ಮೇಡಮ್. ಆದರೂ ಮುಂದೆ ಏನಾಗ್ತೈತೆ ಅನ್ನೋದು ಗೊತ್ತಿಲ್ಲ ಮೇಡಮ್. ಈಗ ನೀವು ಮಾತುಕತೆಯಲ್ಲಿ ನೀವು ಅಂದರೆ ನಿಮ್ಮ ಫ್ಯಾಮಿಲಿ ಭಾಗಿಯಾಗಿತ್ತಾ? ಈಗ ಸಂಧಾನ ಮಾಡಿದ್ರಲ್ಲ, ಅಥವಾ ಸಚಿವರು ಮತ್ತು ಸಿಬ್ಬಂದಿಗಳ ಜೊತೆಗೆ ಮಾತ್ರ ಮಾತುಕತೆ ಆಯ್ತಾ? ಹಾಂ ಮೇಡಮ್. ಈಗ ಸಂಧಾನ ಮಾಡಿದ್ರಲ್ಲ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಜೊತೆಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ PA ಬಂದು, ಆಗ ನಿಮ್ಮ ಫ್ಯಾಮಿಲಿಯವರು ಇದ್ರಾ ಆ ಸಂಧಾನದಲ್ಲಿ? ಹಾಂ ಬನ್ನಿ. ಓಕೆ, ಇವಾಗ ಏನು ನಿಮ್ಮ ಸ್ಟ್ಯಾಂಡ್? ಅಂದ್ರೆ ಅವ್ರ ನಮ್ಮ ಊರಿನ ಮುಖಂಡ್ರ ಅಂದ್ರೆ ಮೇಡಮ್, ನಮ್ಮ ಊರಿನ ಮುಖಂಡ್ರ ಮೂಲಕನ ಎಲ್ಲಾರನ್ನೂ ಕರ್ಕೊಂಡು ಬಂದ ಸಂಧಾನ ಮಾಡಿದಾರೆ ಮೇಡಮ್. ಅವರಿಂದ ನಮ್ಗೆ ಭಾಳ ಅಂದ್ರೆ ಒಂದು ಇದ್ರ ಒಳಗಿಂದ ದಾಟಿದಂಗೆ ಅನ್ಸೈತ್ರಿ ಮೇಡಮ್ ನಮ್ಗೆ. ಅವ್ರು ಸರ್ ಬಂದಾಗಿಂತ್ರ ಮೇಡಮ್ ಅವ್ರು ಕಳಿಸಿದ ಗುಡ್ಕ ನಮ್ಗೆ ಸರ್ ಏನು ಬಂದಿದ್ದಾರಲ್ಲ ಅವ್ದು ಬಂದಾಗಿಂದ ಒಂದು ಸ್ವಲ್ಪ ನಮ್ಗೆ ಖುಷಿ ಆದಂಗೆ ಅನ್ಸೈತ್ರಿ ಮೇಡಮ್. ಅಂದ್ರೆ ಎಲ್ಲಿ ಇರ್ಬೇಕನ್ನೋ ಪರಿಸ್ಥಿತಿನೇ ಇರಾಕಿಲ್ಲ ಮೇಡಮ್. ಆ ಟೈಮ್ದಾಗ ಮೇಡಮ್ ಅವ್ರ ತಮ್ಗೆ ಗೊತ್ತಾದ ತಕ್ಷಣ ಸರ್ ಅವ್ರನ್ನ ಕಳಿಸ್ಕೊಟ್ಟು ನಮ್ಗೆ ವಾಪಸ್ ಮನೆಗೆ ಕರ್ಕೊಂಡು ಬರೋ ಹಂಗೆ ಮಾಡಿದ್ರಲ್ಲ ಮೇಡಮ್. ಅದೊಂದು ಸ್ವಲ್ಪ ಇದನ್ನ ಅನ್ಸಾತೈತ್ರಿ ಮೇಡಮ್. ಅಲ್ಲ, ಈ ಟೈಮಲ್ಲಿ ರೆಸ್ಟ್ ಬೇಕು,
ಪೀಸ್ಫುಲ್ ಆಗಿರಬೇಕು, ಮಗು ಜೊತೆಗೆ ಖುಷಿ ಖುಷಿಯಿಂದ ಇರಬೇಕು. ಇಂಥ ಟೈಮಲ್ಲಿ ಮನೆಯಿಂದ ಆಚೆ ಹಾಕಿ ಎಷ್ಟೆಲ್ಲ ಗೋಳು ಇಕ್ಕೊಂಬಿಟ್ರಲ್ಲ, ಎಷ್ಟು ಮುಜುಗರ ಅಲ್ಲ ಇನ್ನೊಬ್ರ ಮನೆಯಲ್ಲಿ ಇಂಥ ಟೈಮಲ್ಲಿ ಇರಬೇಕು ಅಂತ. ಅದ ನೋವು ಅನಿಸಿದಂಗೆ ಅನಿಸಿತ್ರಿ ಮೇಡಮ್. ಅಂದ್ರೆ ಮೇಡಮ್ ಆ ಟೈಮ್ದಾಗ ಪಾಪುನ್ ತೊಗೊಂಡು ಹೋಗಿ ಪಾಪುನ್ ಗಾಳಿ ಒಳಗೆ ತೊಗೊಂಡು ಹೋಗೋದು ಸ್ವಲ್ಪ ಪ್ರಾಬ್ಲಮ್ ಅನಿಸಿದಂಗೆ ಅನಿಸಿತ್ರಿ ಮೇಡಮ್. ಅದ ಭಾಳ ನೋವು ಅನಿಸಿದಂಗೆ ಅನಿಸಿತ್ರಿ ಮೇಡಮ್ ನಮಗೆ. ಸೊ ಈಗ ಖುಷಿ ಆಗಿದೆಯಲ್ವಾ? ಈಗ ಒಂದು ಸ್ವಲ್ಪ ಮನೆಗೆ ಬಂದಾಗಿಂದ್ರ ಸ್ವಲ್ಪ ಖುಷಿ ಆದಂಗೆ ಆಗೈತ್ರಿ ಮೇಡಮ್. ಅದು ಮೇಡಮ್ ಅವ್ರ ದಯದಿಂದ ಖುಷಿ ಆದಂಗೆ ಅನ್ಸೈತ್ರಿ ಮೇಡಮ್. ಓಕೆ ಮಧು ಅವರೇ, ಥ್ಯಾಂಕ್ ಯು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡೋದಕ್ಕೆ. ಸೊ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಮೈಕ್ರೋ ಫೈನಾನ್ಸ್ನಿಂದ ಎಷ್ಟು ಅಂತರ ಕಾಯ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಷ್ಟೆ.